ನಾಗರ ಪಂಚಮಿ ಹಬ್ಬಕ್ಕೆ ವಿಶೇಷವಾಗಿ ಮಾಡುವಂತಹ ತಂಬಿಟ್ಟು. ಎಷ್ಟೇ ಸಿಹಿ ತಿನಿಸುಗಳನ್ನು ಮಾಡಿದರೂ ಇದನ್ನು ಮಾಡಲೇಬೇಕು. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ನೋಡಿ, ನಾನಿಲ್ಲಿ ಇವತ್ತು ನವಣಕ್ಕಿಯಿಂದ ತಂಬಿಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ನಾನು ನವಣಕ್ಕಿನ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಅಕ್ಕಿನ ತಗೋಬೇಕು. ಸೊಸೈಟಿ ಅಕ್ಕಿ ಆದರೂ ತಗೊಳ್ಳಿ, ಅಥವಾ ಡೈಲಿ ಮನೇಲಿ ಅನ್ನ ಮಾಡುವ ಅಕ್ಕಿಯನ್ನಾದರೂ ತಗೋಬೋದು. ಇವೆರಡನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 2-3 ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಡಿ. ನಂತರ ಇನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟುಬಿಡಿ. ಈಗ ಅರ್ಧ ಗಂಟೆ ಆಗಿದೆ. ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ನವಣಕ್ಕಿ ಕೂಡ ಚೆನ್ನಾಗಿ ನೆಂದ್ಬಿಡುತ್ತೆ. ಈಗ ಇದನ್ನು ನೀರನ್ನೆಲ್ಲ ಚೆನ್ನಾಗಿ ಹೋಗೋ ಹಾಗೆ ಸೋಸ್ಕೋಬೇಕು. ಈ ರೀತಿ ಜಲ್ಡಿ ಏನಾದರೂ ಇತ್ತು ಅಂದರೆ ಅದರಲ್ಲಿ ಹಾಕ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಬಿಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡ್ಕೊಳ್ಳಿ. ನಂತರ ನೀರನ್ನೆಲ್ಲ ಚೆನ್ನಾಗಿ ಬಸ್ತಾದ್ಮೇಲೆ ಈ ರೀತಿ ಬಟ್ಟೆ ಮೇಲೆ ಇದನ್ನು ತೆಳುವಾಗಿ ಹರಡ್ಕೋಬೇಕು. ಬಿಸಿಲಿಗೆಲ್ಲ ಹಾಕ್ಬಿಡಿ. ಮನೆ ಒಳಗೇ 1 ಗಂಟೆ ಚೆನ್ನಾಗಿ ಒಣಗಬೇಕು. 3/4 ಭಾಗದಷ್ಟು ಇದು ಒಣಗಿದರೆ ಸಾಕು. ಈಗ ಇದು ಚೆನ್ನಾಗಿ ಒಣಗಿದೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಒಂದೊಂದು ಕಡೆ ಒಂದೊಂದು ಥರ ಹಬ್ಬಗಳನ್ನು ಆಚರಿಸ್ತಾರೆ, ಆದರೆ ಎಲ್ಲೇ ಆಚರಿಸಿದ್ರೂ ಈ ರೀತಿ ತಂಬಿಟ್ಟು ಮಾಡಲೇಬೇಕು. 3/4 ಭಾಗದಷ್ಟು ನವಣೆ ಅದು ಒಣಗಿದ್ರೂ ಕೂಡ ಚೆನ್ನಾಗಿ ಪೌಡರ್ ಆಗಿ ಬರುತ್ತೆ. ಈ ರೀತಿ ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಈಗ ಇದನ್ನು ಈ ರೀತಿ ಸಣ್ಣೆಯಿಂದ ನೀಟಾಗಿ ಸೋಸ್ಕೊಂಡ್ಬಿಡೋಣ. ಏನಾದರೂ ತರಿಯಾಗಿದ್ದರೆ ಎಲ್ಲ ಜರಡಿಯಲ್ಲೇ ಬಂದುಬಿಡುತ್ತೆ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೆ ಬೇಗ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಆವಾಗ ನೀವೇ ಫಸ್ಟು ವಿಡಿಯೋ ನೋಡ್ಬೋದು, ಅಥವಾ ಫ್ರೀ ಆಗಿದ್ದಾಗಾದ್ರೂ ವಿಡಿಯೋ ನೋಡಿದ್ರೆ. ದಯವಿಟ್ಟು ಹೊಸದಾಗಿ ಬರೋ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕೂಡ ಬಂದಿದೆ. ಇದೇ ಥರ ಎಳ್ಳು ತಂಬಿಟ್ಟು ಕೂಡ ಮಾಡ್ಬೋದು. ಇದಕ್ಕೀಗ 1 ಕಪ್ಪಷ್ಟು ನಾನು ಎಳ್ಳನ್ನು ತೊಗೊತಿದ್ದೀನಿ. ಅದು ಕರಿ ಎಳ್ಳನ್ನೇ ಬಳಸ್ಕೊಳ್ಳಿ. ಇದನ್ನೀಗ ನಾವು ಚೆನ್ನಾಗಿ ಒಂದು ಪ್ಯಾನಲ್ಲಿ ಹಾಕಿ ಹುರ್ಕೋಬೇಕು. ಎಳ್ಳು ಬಿಸಿಗಿಡೋದ್ರಿಂದ ತುಂಬಾ ಸಿಡಿದು ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಈಗ ಎಳ್ಳನ್ನು ಕೂಡ ಹುರಿದಿದ್ದಾಯಿತು. ಈಗ ಪೂರ್ತಿ ಇದನ್ನು ತಣ್ಣಗೆ ಹಾಕಿ ಬಿಟ್ಬಿಡೋಣ. ನಂತರ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತರಿಯಾಗಿ ರುಬ್ಕೋಬೇಕು. ತುಂಬ ನುಣ್ಣಗೆ ರುಬ್ಕೋಬೇಡಿ, ಆದಷ್ಟು ತರಿಯಾಗಿ ರುಬ್ಕೊಳ್ಳಿ. ಈಗ ಬೆಲ್ಲನ ಪಾಕ ಮಾಡೋದಕ್ಕೆ ಇಟ್ಕೊಳ್ಳೋಣ. ನಾವು 1 ಕಪ್ಪಷ್ಟು ನವಣೆ ತೊಗೊಂಡಿದ್ವಲ್ವ, ಹಾಗೆ 1 ಕಪ್ಪಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀವಿ. ಅವೆರಡಕ್ಕೂ ಸೇರಿಸ್ಬಿಟ್ಟು 1.5 ಕಪ್ಪಷ್ಟು ನಾನು ಬೆಲ್ಲವನ್ನು ತೊಗೊತಾ ಇದ್ದೀನಿ. ಇಷ್ಟು ಸಿಹಿ ಸಾಕಾಗುತ್ತೆ. ನಿಮಗೆ ತುಂಬ ಸಿಹಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳಿ. ಈಗ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಇದನ್ನು ಚೆನ್ನಾಗಿ ಕರಗಿಸ್ಕೊತಾ ಇದ್ದೀನಿ. ಇದು ಪಾಕ ತುಂಬ ತೆಳು ಪಾಕನೂ ಆಗಿರಬಾರ್ದು, ತುಂಬ ಗಟ್ಟಿ ಪಾಕನೂ ಆಗಿರಬಾರ್ದು. ಒಂದು ಎಳೆ ಪಾಕದಷ್ಟು ಬಂದರೆ ಸಾಕು. ಇದಕ್ಕೀಗ ಒಂದು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ನವಣಕ್ಕಿ ಜೊತೆಗೇ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಪುಡಿ ಮಾಡ್ಕೋಬೋದು. ಇದೆಲ್ಲ ಚೆನ್ನಾಗಿ ಕರಗಿದ ನಂತರ ಈ ರೀತಿ ಸೋಸ್ಕೊಂಬಿಡಿ. ಬೆಲ್ಲದಲ್ಲಿ ತುಂಬ ಕಡ್ಡಿ ಕಸ ಇರೋದ್ರಿಂದ ಹಾಗೆ ದಯವಿಟ್ಟು ಮಾಡ್ಕೋಬೇಡಿ. ಈ ರೀತಿ ಸೋಸ್ಕೊಂಡೇ ಮಾಡ್ಕೊಳ್ಳಿ. ಈಗ ನವಣೆ ತಂಬಿಟ್ಟನ್ನು ಕಟ್ಕೊಳ್ಳೋಣ. ಈ ರೀತಿ ಸ್ವಲ್ಪನೇ ಪಾಕ ಹಾಕೋಂಥ ಉಂಡೆಗಳನ್ನು ಕಟ್ಕೋಬೇಕು. ಒಂದೇ ಸರಿ ಹಾಕ್ಬಿಟ್ರೆ ಕೆಲವೊಮ್ಮೆ ತೆಳುವಾಗಿಬಿಡುತ್ತೆ, ಆವಾಗ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ತಾ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ಕಟ್ಕೊಳ್ಳಿ. ನೋಡಿ ಯಾವ ರೀತಿ ಬಂದಿದೆ. ತುಂಬಾ ಸಾಫ್ಟಾಗಿರುತ್ತೆ, ಯಾವುದೇ ಥರ ಸೀಳೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದೇ ಥರ ಎಳ್ಳನ್ನು ಕೂಡ ಕಟ್ಕೋಬೇಕು. ಎಳ್ಳಿಗಂತೂ ತುಂಬಾ ಕಡಿಮೆ ಬೆಲ್ಲದ ಪಾಕ ಹಾಕ್ಬಿಟ್ಟು ಕಟ್ಕೋಬೇಕು. ಜಾಸ್ತಿ ಆಗಿಬಿಟ್ರೆ ತುಂಬಾ ತೆಳುವಾಗಿ ಹೋಗ್ಬಿಡುತ್ತೆ, ಆಗ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಈ ರೀತಿ ಅರ್ಧ ಚಮಚದಷ್ಟು ಹಾಕ್ಕೊತ ಎಳ್ಳುಂಡೆನ ಕಟ್ಕೊಳ್ಳಿ. ಈ ಹಬ್ಬಕ್ಕೆ ಮಾತ್ರ ತುಂಬ ಶ್ರೇಷ್ಠವಾದ ತಂಬಿಟ್ಟಾಗಿತ್ತು.
ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇದನ್ನು ಮನೆಯಲ್ಲಿ ಮಾಡಿಕೊಂಡು ನೈವೇದ್ಯ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಎಳ್ಳುಂಡೆ ಕೂಡ ಬಂದಿದೆ. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನವಣೆ ತಂಬಿಟ್ಟಿಗೆ ಸ್ವಲ್ಪ ಹಸಿ ಕಾಯಿ ತುರಿನ ಸೇರಿಸ್ಬಿಟ್ಟು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೂ ಸಹ ಇದೇ ಥರ ಮಾಡ್ಕೊಂಬರ್ತಾಯಿದ್ರು. ನೀವು ಕೂಡ ಒಂದು ಸರಿ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.